ನಮಸ್ತೆ ಆತ್ಮೀಯರೇ. ಇವತ್ತು ನಾವು KRS ಮುಂಭಾಗದಲ್ಲಿರುವಂಥ ತೋಟದಲ್ಲಿದ್ದೀವಿ. ಈಗಾಗಲೇ ನಾವು ತಂದು ಇಟ್ಟಿರುವಂಥ ಗಿಡಗಳೆಲ್ಲ ಇಲ್ಲಿ ನೀರು ಹಾಕಿ ರೆಡಿ ಮಾಡಿ ಇಟ್ಟಿದ್ದೇವೆ. ಅದನ್ನ ಇವಾಗ ಮುಂದಿನ ವಾರದಲ್ಲಿ ಇದನ್ನು ನಾವು ಟ್ರಾನ್ಸಿಷನ್ ಮಾಡಬೇಕು. ಹಾಗೆ ಇಲ್ಲಿ ಬೇರೆ ಬೇರೆ ಎಲ್ಲ ಗಿಡಗಳನ್ನ ನಾವು ಈಗ ಆಲ್ರೆಡಿ ಇಲ್ಲಿ ತಂದು ಇಟ್ಕೊಂಡು ಇದನ್ನು ಪ್ಲಾಂಟೇಷನ್ ಮಾಡಬೇಕು. ಮತ್ತು ನಾವು ನಡಲಿಕ್ಕೆ ತಂದು ಹಾಕಿರುವಂಥ ವರ್ಮಿಂಗ್ ಕಾಂಪೋಸ್ಟು ಈ ರೀತಿ ಅದರ ಮೇಲೆ ಮಣ್ಣು ಮುಚ್ಚಿ ಇಟ್ಟಿರ್ತೇವೆ. ಈ ರೀತಿ ಅದು ಕಾಳೆ ಬೆಳ್ಕೊಳ್ತದೆ. ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಒಂದು 8 ದಿನಕ್ಕೆ ಒಂದು ಸಲ ಸ್ವಲ್ಪ ನೀರನ್ನು ಚಿಮುಕಿಸ್ತೇವೆ. ನಾವು ನಡಬೇಕು ಅಂದಾಗ ಇದನ್ನು ತೆಗೆದು ಈ ಮಣ್ಣನ್ನು ತೆಗೆದು ಇದ್ರ ಮೇಲೆ ಹಾಕ್ಕೊಳ್ತೇವೆ. ಯಾವಾಗಲೂ ಈ ಥರ ಅದು ಬಿಸಿಲಿಗೆ ಎಕ್ಸ್ಪೋಸ್ ಆಗಬಾರ್ದು. ಈ ರೀತಿ ಮಣ್ಣು ಕಸ ಅದರ ಮೇಲೆ ಮುಚ್ಚಿರಬೇಕು. ಏನು ಮಾಡ್ಬೋದು, ಎಷ್ಟು ಕೆಲಸದವ್ರಿಗೆ ನಾವು ಹೇಳ್ಕೊಡ್ತಿದ್ರು ಅವರು ಮಾಡೋ ವ್ಯತ್ಯಾಸಗಳನ್ನು ಮಾಡ್ತಾಯಿರ್ತಾರೆ. ಈ ರೀತಿ ಯಾವಾಗ ಅದ್ರ ಮೇಲೆ ಕಸ ಹಾಕಿ ಅದನ್ನು ಮುಚ್ಚಿಬಿಡ್ಬೇಕು. ಇಲ್ಲಿ ಈಗ ನಾವು ಬೇಲಿಯಲ್ಲಿ ಹಾಕಿರುವಂಥ ಈ ಜೆಟ್ಟೋಪ ಎಲ್ಲ ಸುಮಾರಾಗಿ ಇದೆ. ಕೆಲವೆಲ್ಲ ಇನ್ನೂ ಮಧ್ಯ ಮಧ್ಯ ನಡಬೇಕು. ಅದೇ ರೀತಿ ಲಾವಂಚನೂ ಕೂಡ ಇಲ್ಲೆಲ್ಲ ಚೆನ್ನಾಗಿ ಸಿಗಲಿದೆ. ಆಮೇಲೆ ಬಾರ್ಡ್ರಲ್ಲಿ ನಾವು ಈ ರೀತಿ ಅರಳನ್ನು ಹಾಕೊಳ್ತೀವಿ. ಅರಳು ಇದು ತುಂಬ ವಿಶೇಷವಾದ ಅರಳು. ಇದು ಬಾರ್ಡ್ರ್ನಲ್ಲಿ ಈ ರೀತಿ ನಾವು SPM ಮಧ್ಯದಲ್ಲಿ ಅರಳು ಲಾವಂಚ ಎಲ್ಲ ಹಾಕೊಂಡಿದ್ದೀವಿ. ಹಾಗೆ 15 ಅಡಿ ತೆಂಗಿನ ಗಿಡ ಹಾಕಿದ್ದೇವೆ. ಈ ಥರ ಎಲ್ಲ ಇಲ್ಲಿ ಅಗಸೆ ನೋಡಿ, ಅಗಸೆ ಭಾಳ ಇಲ್ಲಿ ಎಲ್ಲ ಸೂಪರಾಗಿ ಬಂದಿದೆ. ಅಗಸೆ ನುಗ್ಗೆನೂ ಚೆನ್ನಾಗಿದೆ. ಇಲ್ಲಿ ನುಗ್ಗೆ ಭಾಳ ಚೆನ್ನಾಗಿ ಬಂದಿದೆ. ಆಮೇಲೆ ಇಲ್ಲಿ ನಾವು SPMನಲ್ಲೂ ಹೆಬ್ಬೇವು, ಸಿಗೋರು, ಮಹಾಗನಿ ಅದು ಚೆನ್ನಾಗಿ ಬಂದಿದೆ. ಇನ್ನು ಇಲ್ಲಿ ಕೆಲವು ಗಿಡಗಳನ್ನ ನಾವು ಇಲ್ಲಿ ಇನ್ನೂ ಪ್ಲಾಂಟೇಷನ್ ಮಾಡಬೇಕು. ಕೆಲಸ ಇನ್ನೂ ಸ್ವಲ್ಪ ಬಾಕಿ ಇದೆ. ಇದೆಲ್ಲ ಗ್ಲೀಸ್ ಇದೆಯದಲ್ಲ ಇನ್ನು. ಆಗಲೇ ಇದು ಸೆಣಬು ಎಲ್ಲ ಹೂವು ಬಂದಿದೆ. ಇದು ಇವಾಗ ಇದನ್ನು ಕೂಡ ನಾವು ಈಗ ಮಣ್ಣಿಗೆ ಮಲ್ಚಿಂಗು ಮಾಡಿಬಿಡ್ತೇವೆ. ಎಲ್ಲ ಬಂದಿದೆ. ಇನ್ನು ಇದಕ್ಕೆ ಸ್ವಲ್ಪ ದಿನ ಇದಕ್ಕೆಲ್ಲ ಇನ್ನು ಚೆನ್ನಾಗಿ ಬಿಸಿಲು ಬೀಳಬೇಕು ಅಂದರೆ ನಾವು ಇದನ್ನೆಲ್ಲ ತೆಗೆದುಬಿಡ್ತೇವೆ. 2ನೇ ರೌಂಡ್ಗೆ ತೆಗಿತೇವೆ. ಹೀಗೆ ಬಾರ್ಡ್ರನ್ನೆಲ್ಲ ನೋಡಿ ಈ ರೀತಿ ಅದು ಈ ಥರ ನಾವು ಔಡಲ ಕಾಯಿ ಗಿಡವನ್ನು ಹಾಕ್ಕೊಂಡ್ರೆ, ಎಣ್ಣೆ ಗಿಡವನ್ನು ಹಾಕ್ಕೊಂಡ್ರೆ ನಮಗೆ ಅದು ಕ್ಲೀನಾಗಿ ಯಾವುದೇ ಹುಳಗಳು ಬರೋದಿಲ್ಲ. ಮತ್ತು ನಮಗೆ ಅದರ ಅರಳು ಕಾಯಿ ಆಗ್ತದೆ. ಅದಾದಾಗ ಮುಂದೆ ನಮ್ಮ ಇದು ತೆಂಗಿನ ಗಿಡಕ್ಕೆ ನಾವು ಚೆಕ್ಕೆ ಹಾಕಿಡೋಕ್ಕೂ ಮತ್ತು ಎಣ್ಣೆ ಮಾಡ್ಕೊಳ್ಳೋಕ್ಕೂ ಭಾಳ ಚೆನ್ನಾಗಿ ಅನುಕೂಲ ಆಗ್ತದೆ. ಹೀಗೆ ಇದು ಆಗಲೇ ಅಗಸೆ ಎಲ್ಲ ಸುಮಾರು 1-1.5-2 ಅಡಿ ಹತ್ರಕ್ಕೆ ಅದು ಬಂದಿದೆ. ನುಗ್ಗೆನೂ ಇಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ತೆಂಗಿನ ಗಿಡ ಎಲ್ಲ ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಮತ್ತು ಹೊಸದಾಗಿ ನಟ್ಟಾಗ ಯಾವ ಗಿಡನೂ ಅಷ್ಟೇ, ನಾವು ಹೊಸದಾಗಿ ನಟ್ಟಾಗ ಎಲ್ಲ ಗಿಡಗಳೂ ಒಂದು 15 ದಿನ 20 ದಿನ ಬಾಡ್ದಂಗೆ ಇರುತ್ತೆ. ಆಮೇಲೆ ಅದು ನಿಧಾನದಲ್ಲಿ ಅದು ಸೆಟ್ ಆಗುತ್ತೆ. ಆವಾಗ ಅದು ಸರಿ ಹೋಗ್ತದೆ. ಸರಿ ಹೋಗ್ದೇನೆ ಇಲ್ಲ. ಈಗ ತೆಂಗಿನ ಗಿಡಗಳೆಲ್ಲ ಈಗ ನಮಗೆ ಈಗ ನಟ್ಟು ಈಗ 1 ತಿಂಗಳು 1.5 ತಿಂಗಳು ಹತ್ರಕ್ಕಾಗಿದೆ. ಅದು ಸ್ವಲ್ಪ ಬಾಡ್ದಂಗೆ ಇರುತ್ತೆ. ಆಮೇಲೆ ಅದು ಸರಿ ಆಗುತ್ತೆ. ಅದು ಕ್ರಮೇಣ ಕ್ಲೀನಾಗಿ ಈ ರೀತಿ ಎಲ್ಲ ಸ್ವಲ್ಪ ನೋಡುವಾಗ ಅದು ಚಿಕ್ಕದಾಗಿ ಬಾಡ್ದಂಗೆ ಥರ ಕಾಣುತ್ತೆ. ಅದೆಲ್ಲ ಎಲೆಗಳೆಲ್ಲ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಅದೇನು ಗಾಬರಿ ಆಗುವಂಥದ್ದು ಏನಲ್ಲ. ಈಗ ನೋಡಿ ಇಲ್ಲೆಲ್ಲ ಏನಾಗುತ್ತೆ ಅಂದರೆ ಇದೆಲ್ಲ ಎಲೆಗಳೆಲ್ಲ ಉದುರಿ ಭೂಮಿಯೆಲ್ಲ ಇದು ಆರ್ಗಾನಿಕ್ ಕಾರ್ಬನ್ ಡೆವಲಪ್ ಆಗೋಕ್ಕೆ ಇದೆಲ್ಲ ರೆಡಿ ಆಗ್ತಾಯಿದೆ. ಎಲ್ಲ ಈಗ ಹೂ ಬಂದಿದೆ. ಬೆಳಿಗ್ಗೆ ಹೊತ್ತಲ್ಲಿ ತುಂಬ ಜೇನು ಹುಳುಗಳೆಲ್ಲ ಭಾಳ ಚೆನ್ನಾಗಿ ಇಲ್ಲಿ ಬರ್ತಾರೆ. ಏನಕ್ಕೆ ಇದ್ರ ಮಧ್ಯದಲ್ಲಿ ಇದೆಲ್ಲ ಕೆಲವೊಮ್ಮೆ ನೀರು ಹಿಂದೆ ಮುಂದೆ ವ್ಯತ್ಯಾಸ ಆದಾಗೂ ಕೆಲವೊಮ್ಮೆ ಗಿಡಗಳು ಬಾಡುತ್ತೆ. ಬಾರ್ಡ್ರ್ನಲ್ಲಿ ಲಾವಂಚನೂ ಚೆನ್ನಾಗಿ ಬಂದಿದೆ. ಆ ಬೇಲಿ ಪಕ್ಕದಲ್ಲೆಲ್ಲ ಇಲ್ಲಿ ನೆಟ್ಟು ಅವನ್ನ ಚೆನ್ನಾಗಿ ಹಾಕಿದ್ದೇವೆ. ಅರಳು ಇಲ್ಲಿ ಭಾಳ ವಿಶೇಷವಾಗಿ ಚೆನ್ನಾಗಿ ಬಂದಿದೆ. ಬೇರೆ ಕಡೆಗೆ ಹೋಲಿಸಿದ್ರೆ ಅರಳು ಇಲ್ಲಿ ಚೆನ್ನಾಗಿದೆ. ಅಗಸೆ ಎಲ್ಲ ನೋಡಿ ಎಲ್ಲ ರೆಡಿ ಆಗಿಬಿಟ್ಟಿದೆ. ಅಗಸೆ ನುಗ್ಗೇನೆಲ್ಲ ಬರ್ತಾಯಿದೆ. ಹಾಗೆ SPM ಈಗ ಸಿಲ್ವರು, ಬಾಗೆ ಎಲ್ಲ ನೋಡಿ ಭಾಳ ಲುಕ್ಕಾಗಿದೆ. ಇಲ್ಲಿ ಹೆಬ್ಬೇವು ಇದು ಇಲ್ಲಿ ಬರ್ತಾಯಿದೆ. ಈಗ ಇದು 1-1.5 ತಿಂಗಳು ತೋಟ ಚೆನ್ನಾಗಿ ಬರ್ತಾಯಿದೆ. ಇಲ್ಲಿ ನೀರಿಗೆ ಸ್ವಲ್ಪ ಸಮಸ್ಯೆ, ನೀರು ಭಾಳ ಕಮ್ಮಿ. ನಾವೆಲ್ಲ ಹೇಳ್ಕೊಳ್ತೀವಿ KRS ಹತ್ರ ಹಿಂದೆ ಮುಂದೆ ಎಲ್ಲ ಇದೇ ಸಮಸ್ಯೆಗಳು.
ನೋಡಲಿಕ್ಕೆ ನಮಗೆ ಪಕ್ಕದಲ್ಲೇ ನೀರಿದೆ, ಕ್ಯಾರೆಸ್ ಅಂತ ಹೇಳ್ತೀವಿ ನಾವು. ಅದಕ್ಕೆ ಕೆಲವು ಭೂಮಿಗಳಲ್ಲಿ ನೀರಿನ ತೊಂದರೆ ಆದಾಗ ಭಾಳ ಕಷ್ಟ ಆಗ್ತದೆ. ಇದು ಭಾಳ ಸುಮಾರು 1 ಎಕರೆಯಷ್ಟು ಜಾಗದ ವಿಸ್ತೀರ್ಣದ ಜಾಗ ಇದು. ಬೋರ್ವೆಲಲ್ಲಿ ಬರೋ ನೀರನ್ನ ಹೇಗೆ ಅಡ್ಜಸ್ಟ್ ಮಾಡಿಕೊಂಡು ನಾವು ಬೇಸಿಗೆಯಲ್ಲಿ ಗಿಡಗಳನ್ನು ಕಾಪಾಡ್ಕೊಳ್ಬೇಕಾಗ್ತದೆ. ಹೀಗೆ ಇದು ಗಿಡ ನೀವು ಮೊದಲು ನೋಡಿದ ವೀಡಿಯೋಗೂ ಈಗ ನೋಡ್ತಾ ಇರೋ ವೀಡಿಯೋಗೂ ತುಂಬ ವ್ಯತ್ಯಾಸ ಇದೆ. ಇಲ್ಲಿ ಪಕ್ಕದಲ್ಲೆಲ್ಲ ಗದ್ದೆ ಎಲ್ಲ ಈಗ ಕುಯ್ಲಾಗಿದೆ. ಕುಯ್ಲಾದಮೇಲೆ ಇನ್ನೂ ಎಲ್ಲ ದನ ಕರಗಳೆಲ್ಲ ಬಿಡುವಂಥ ಸಮಯ. ಆ ಟೈಮಲ್ಲಿ ನಾವು ನೈಸರ್ಗಿಕ ಕೃಷಿ ಮಾಡೋರಿಗೆ ಯಾಕೆ ನಾವು ಬೇಲಿ ಹಾಕೊಳ್ಳಿ ಅಂತ ಹೇಳ್ತೀವಿ ಅಂದರೆ, ಸುತ್ತಮುತ್ತ ಇರೋರು ಯಾರು ಜಮೀನಿಗೆ ಸಾಧಾರಣ ಬೇಲಿ ಹಾಕೋದಿಲ್ಲ. ಅದರಲ್ಲೂ ಸ್ಥಳೀಯರು ಯಾರು ಹಾಕೋದಿಲ್ಲ. ಯಾವುದಾದ್ರೂ ಊರಲ್ಲಿ ಯಾರೋ ತಂತಿ ಹಾಕಿ ತೋಟ ಮಾಡ್ತಾಯಿದ್ದಾರೆ, ನೆಟ್ ಕಟ್ಟಿದ್ದಾರೆ ಅಂದರೆ ಅದು ಯಾರೋ ಹೊರಗಡೆ ಊರವರು ಅಂತ ತಿಳ್ಕೊಬೇಕಷ್ಟೆ. ಅಂಥ ಸ್ಥಿತಿ ಇವಾಗ ನಮ್ಮಲ್ಲಿ ಕ್ರಿಯೇಟ್ ಆಗಿದೆ. ರೈತರು ಕೃಷಿಯಿಂದ ಭಾಳ ವಿಮುಖರಾಗ್ತಾ ಇದ್ದಾರೆ. ಅದು ಒಳ್ಳೆಯ ಲಕ್ಷಣಗಳಲ್ಲ. ಇದ್ರ ಬಗ್ಗೆ ಸಂಘ ಸಂಸ್ಥೆಯವರು, ಸರ್ಕಾರ ಎಲ್ಲ ಯೋಚನೆ ಮಾಡ್ತಾಯಿದ್ರೆ ಒಂದು ಸಲ ಕೃಷಿಯಿಂದ ಅವರು ಕಾಲು ಎತ್ತಿ ವಾಪಸ್ ಹೋದರೆ ಪುನಃ ಅವ್ರನ್ನ ಕೃಷಿಕರಾಗಿ ಮಾಡೋದು ಭಾರಿ ಕಷ್ಟ. ಅಥವಾ ಹೊಸದಾಗಿ ಬಂದವ್ರಿಗೂ ಮಾಡೋದು ತುಂಬ ಅವಶ್ಯಕತೆ ಇದೆ. ಅವರಿಗೆ ಸರ್ಕಾರದಿಂದ ಪ್ರೋತ್ಸಾಹ ಬೇಕು. ಸರ್ಕಾರ ಕೇವಲ ಮ್ಯಾಜಿಕ್ ನಂಬರು, ನಾವು ಅದು ಉಚಿತ ಕೊಟ್ಟು ಇದು ಉಚಿತ ಕೊಟ್ಟು ಅಂತ ಹೇಳ್ಕೊಂಡಿರೋ ಬದಲು ರೈತರಿಗೆ ಏನು ಕೊಟ್ಟಿದ್ದೀರಿ, ರೈತಾಪಿಗೆ ಏನು ಮಾಡಿದ್ದೀರಿ ಅನ್ನೋದು ಭಾಳ ಮುಖ್ಯ ಆಗ್ತದೆ. ಇದೇ ಸಂದರ್ಭದಲ್ಲಿ ನಾವು ಹೇಳೋದಾದರೆ, ಯಾರು ಎಲ್ಲ ಈಗ ಕೃಷಿಯಿಂದ ವಿಮುಖರಾಗಿ ಹೋಗ್ತಾ ಇದ್ದಾರೆ ಅವ್ರನ್ನೆಲ್ಲ ವಾಪಸ್ಸು ಕಳಿಸ್ಬೇಕಾಗ್ತದೆ. ಮತ್ತು ಹೊಸದಾಗಿ ಬಂದವ್ರನ್ನ ನಾವು ಪ್ರೋತ್ಸಾಹಿಸಬೇಕಾಗ್ತದೆ. ಇಲ್ಲದೇ ಇದ್ದರೆ ಮುಂದಿನ ದಿನಗಳಲ್ಲಿ ಕೃಷಿ ಮಾಡೋರೇ ಇರೋದಿಲ್ಲ. ಈಗ ನೋಡಿ, ಈಗ ಇದು ಮೊದಲೊಂದು ಸಲ ನಿಮಗೆ ಇದನ್ನು ತೋರಿಸಿದ್ವಿ ನಾವು. ಚೆನ್ನಾಗಿ ಇದು ಮಾಡಿದ್ದಾರೆ. ಸಂಜೆ ಸಮಯದಲ್ಲಿ ಇದ್ರ ಮೇಲೆ ನಿಂತ್ಕೊಳ್ಳೋದೇ ಇರೋದೇ ಒಂದು ತುಂಬ ಆನಂದ. ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಸ್ವರ್ಗ ನರಕ ಇದೆಯೋ ಏನೋ ಅದು ನನಗೆ ಗೊತ್ತಿಲ್ಲ. ಸ್ವರ್ಗವನ್ನು ನಾವೇ ಸೃಷ್ಟಿ ಮಾಡ್ಕೋಬೇಕು, ನರಕವನ್ನು ಸೃಷ್ಟಿ ಮಾಡ್ಕೊಳ್ಳೋದು ಈಸಿ. ನರಕ ಈಗ ಎಲ್ಲರೂ ತುಂಬ ಜನ ನರಕವನ್ನು ಭಾಳ ಈಸಿಯಾಗಿ ಅನುಭವಿಸ್ತಾ ಇದ್ದಾರೆ. ಆದರೆ ಸ್ವರ್ಗವನ್ನು ಸೃಷ್ಟಿ ಮಾಡ್ಕೊಳ್ಳೋದು ಅಂದರೆ ಇದೆ. 1 ಎಕರೆ ಜಮೀನು ತಗೊಳ್ಳೋದು, ಅಲ್ಲಿ ಬೇಕಾದಂಥ ಒಂದು ಚಿಕ್ಕ ಮನೆ ಕಟ್ಕೊಳ್ಳೋದು, ಆನಂದ ಪಡೋಕ್ಕೆ ಇಂಥದ್ದೊಂದು ಜಾಗ ನಿರ್ಮಾಣ ಮಾಡ್ಕೊಳ್ಳೋದು, ಇಲ್ಲಿ ಒಂದು ತಮಗೆ ದಿನನಿತ್ಯಕ್ಕೆ ಬೇಕಾದಂಥ ತರಕಾರಿಗಳನ್ನು, ಹಣ್ಣುಗಳನ್ನು, ವರ್ಷ ಎಲ್ಲ ಬರುವಂಥ ಹಣ್ಣುಗಳನ್ನು, ಮತ್ತು ವರ್ಷಕ್ಕೆ ಬರುವಂಥ ಆದಾಯ ಬರುವಂಥ ತೆಂಗಿನ ಗಿಡಗಳು, ಅಡಿಕೆ ಗಿಡಗಳು, ಈ ಥರ ಎಲ್ಲ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಈಗ ಮೊದಲು ನೀವು ನೋಡಿದ ವೀಡಿಯೋಗೂ ಈಗ ವೀಡಿಯೋಗೂ ನೋಡಿ, ತುಂಬ ಜಮೀನು ಭಾಳ ಲುಕ್ಕಾಗಿ ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಬರೀ ನಿಮಗೆ ಕೇವಲ ನಮ್ಮ ಸೆಣಬು ಗಿಡಗಳು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗೆಲ್ಲ ಸುತ್ತಮುತ್ತ ಎಲ್ಲರೂ ಭತ್ತ ಗಿತ್ತ ಎಲ್ಲ ಕುಯ್ಲೆಲ್ಲ ಆಗಿ ಇನ್ನೇನು ಸ್ವಲ್ಪ ದಿನದಲ್ಲಿ ಎಲ್ಲ ದನ ಕರ ಎಲ್ಲ ಬಿಡುವಂಥ ಸಮಯ ಆಗೋಗಿದೆ. ಈ ರೀತಿ ನಿಮಗೆ ಬೇಕಾಗಿದ್ದಂಥ 1 ಎಕರೆ 2 ಎಕರೆ ಜಮೀನು ತಗೊಂಡು ನೀವು ತೋಟ ಮಾಡೋದು ತುಂಬ ಒಳ್ಳೆಯದು. ಅದ್ರ ಬಗ್ಗೆನೇ ಹೆಚ್ಚು ನೀವೆಲ್ಲ ಗಮನ ಕೊಡಬೇಕು.